ನಿನ್ನ ಬೀದಿಲ್ ನಿಲ್ಲಿಸ್ತೀನಿ. ಒಡವೆ ಕಾರು ಎಲ್ಲ ಕಿತ್ಕೊಂಡು ಕೈಯಲ್ಲಿ ₹1 ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಒಂದು ಹೊತ್ತಿನ ಊಟ ಮಾಡೋದಕ್ಕೂ ಪರದಾಡೋ ಹಾಗೆ ಮಾಡ್ತೀನಿ. ನೀವು ಮುಖ ಮುಚ್ಕೊಂಡು ಓಡಾಡೋ ಹಾಗೆ ಮಾಡ್ತೀನಿ. ತಾಕತ್ತಿದ್ರೆ ಮಾಡು ನೋಡ್ತೀನಿ. ಶಿವಕುಮಾರ್, ಏನೋ ಅರ್ಜೆಂಟಾಗಿ ಮಾತಾಡ್ಬೇಕು ಅಂತ ಹೇಳ್ತಿದ್ರಲ್ಲ, ಏನ್ ವಿಷಯ? ಮೇಡಮ್, ನಮ್ಮ ಕನ್ಸ್ಟ್ರಕ್ಷನ್ ಟೆಂಡರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮಾ? ಏನಾಯ್ತು? ನಾವು ಲಾಸ್ಟ್ ಟೈಮ್ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮಾಡುವಾಗ ಕ್ರ್ಯಾಕ್ ಆಗಿತ್ತಲ್ಲ ಮೇಡಮ್, ಅದನ್ನು ಯಾರೋ ಗೌರ್ಮೆಂಟ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಶಾಂಭವಿ ಗ್ರೂಪ್ ಆಫ್ ಕಂಪ್ನೀಸ್ದು ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಇರಲ್ಲ. ಲಾಸ್ಟ್ ಟೈಮ್ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮಾಡಿದಾಗ ಅದರಲ್ಲಿ ಕ್ರ್ಯಾಕ್ ಇತ್ತು. ಹಾಗಾಗಿ ಟೆಂಡರ್ನ ಅವರು ಕೊಡಬೇಡಿ, ಕ್ವಾಲಿಟಿ ಬಿಲ್ಡಿಂಗ್ನ ನಾವು ಕಟ್ಟಿಸ್ಕೊಡ್ತೀವಿ ಅಂತ ನಮ್ಮ ಕಾಂಪಿಟೇಟರ್ ಕಂಪನಿ ಟೆಂಡರ್ನ ಅವ್ರ ಕಡೆ ಮಾಡ್ಕೊಂಡಿದ್ದಾರೆ. ಅಲ್ಲ ಶಿವಕುಮಾರ್, ಫ್ಲೈಓವರ್ ಕ್ರ್ಯಾಕ್ ಆಗಿದ್ದು ನಮ್ ಕಂಪನಿ ಕಡೆಯಿಂದ ಅಲ್ಲ, ಆ ರಾವಣ್ ಮಾಡಿದ ಕುತಂತ್ರದಿಂದ. ಅದು ಕೋರ್ಟಲ್ ಕೂಡ ಪ್ರೂವ್ ಆಗಿದೆ ತಾನೆ. ನಮ್ ಕಂಪನಿಗೆ ಕ್ಲೀನ್ ಚೆಕ್ ಬಂದಿದೆ ಅಂತ ಹೇಳ್ಬೇಕಿತ್ತು. ಆ ಕೋರ್ಟ್ ಜಡ್ಜ್ಮೆಂಟ್ ಕಾಪಿ ಜೊತೆಗೆ ಆ ಫ್ಲೈಓವರ್ ಫೋಟೋ ಮತ್ತೆ ಪಕ್ಕದಲ್ಲೇ ರಾವಣ್ ಕ್ವಾರಿ ಇದ್ದಿದ್ದು ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ಟಿದ್ದೆ. ಆದರೂ ಅವರು ಕನ್ಸ್ಟ್ರಕ್ಷನ್ನ ಅಪ್ರೂವ್ ಮಾಡಲಿಲ್ಲ ಮೇಡಮ್. ಈಗ ನಾವು ಬೇರೆ ಯಾವುದಾದ್ರೂ ಟೆಂಡರ್ಗೆ ಅಪ್ಲೈ ಮಾಡಬೇಕಾಗತ್ತೆ ಶಿವಗಾಮಿ. ಈ ಸಮಯದಲ್ಲಿ ನಾವು ಅವ್ರ ಹತ್ರ ಮಾತಾಡಕ್ಕೆ ಹೋದರೆ ಅವ್ರ ಕೊಟೇಶನ್ನ ಕಮ್ಮಿ ಕೇಳ್ತಾರೆ. ಅವ್ರು ಕೇಳೋ ರೇಟಿಗೆ ನಾವು ಒಪ್ಕೊಂಡ್ರೆ ನಮಗೆ ಲಾಸ್ ಆಗೋದು. ಸದ್ಯಕ್ಕೆ ಬೇರೆ ಯಾವ ಟೆಂಡರ್ನು ಕಾಲ್ ಮಾಡೋ ಹಾಗಿಲ್ಲ ಸರ್. ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಇಲ್ಲಾಂದರೆ ಇದರಿಂದ ನಮಗೆ 50-60 ಕೋಟಿ ಲಾಸ್ ಆಗುತ್ತೆ. ನಾವು ಆಲ್ರೆಡಿ ವರ್ಕರ್ಸ್ ಎಲ್ಲ ರಿಕ್ರೂಟ್ ಮಾಡಾಗಿದೆ ಸರ್, ಆಫೀಸ್ ಸೆಟಪ್ ಮಾಡಾಗಿದೆ. ಟೆಂಡರ್ ನಮಗೆ ಸಿಗುತ್ತೆ ಅಂತ ರಾ ಮೆಟೀರಿಯಲ್ಸ್ ಎಲ್ಲಾನು ತರಿಸಿದ್ದೀವಿ. ತುಂಬ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ ಸರ್. ಈ ಪ್ರಾಜೆಕ್ಟ್ ನಾವು ಮಾಡಲಿಲ್ಲ ಅಂದರೆ ತುಂಬ ಲಾಸ್ ಅನುಭವಿಸ್ಬೇಕಾಗುತ್ತೆ ಸರ್. ನಾನು ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ಶಿವಕುಮಾರ್. ನನ್ನ ಪ್ರಕಾರ ಒಂದು ದೊಡ್ಡ ಮಟ್ಟದ ಅಮೌಂಟು ಕೈ ಬದಲಾಗಿದೆ ಅಂತ ಅನ್ಸುತ್ತೆ. ಸಾಧ್ಯ ಆದ್ರೆ ಅದನ್ನ ಏನಾದ್ರೂ ಪ್ರೂಫ್ ತಗೊಳ್ಳೋದಿಕ್ಕೆ ಆಗತ್ತಾ ಅಂತ ಟ್ರೈ ಮಾಡಿ. ನಮಗ್ ಬಂದಿರೋ ಟೆಂಡರ್ನ ಹಾಗೆಲ್ಲ ಬೇರೆಯವ್ರಿಗೆ ಬಿಟ್ಕೊಡೋ ಮಾತೇ ಇಲ್ಲ. ಅಲ್ಲ, ಏನ್ ಅನ್ಕೊಂಡಿದ್ದಾರೆ ಆಫೀಸರು? ಮಿನಿಸ್ಟರು ಸೈನ್ ಮಾಡಿ ಟೆಂಡರ್ ಕೊಟ್ಮೇಲೆ ಅದನ್ನ ಒಬ್ಬ ಆಫೀಸರು ಹೇಗ್ ಬದಲಾಯಿಸ್ತಾನೆ? ನಾನು ಇದನ್ನ ಸುಮ್ನೆ ಬಿಡೋದಿಲ್ಲ. ಅಶೋಕ್ ಸರ್, ನಂಗೆ ಸ್ವಲ್ಪ ವೈಟ್ ಶೀಟ್ ಬೇಕಾಗಿತ್ತು. ನಾನೇ ಬರ್ತೀನಿ, ಬನ್ನಿ. ರಜನಿ, ಅಲ್ಲ ನಿಮ್ಗೊಂಚೂರು ಮ್ಯಾನರ್ಸ್ ಇಲ್ವಾ? ಕ್ಯಾಬಿನ್ ಒಳಗ್ ಬರ್ಬೇಕಾದ್ರೆ ಪರ್ಮಿಷನ್ ಕೇಳ್ಕೊಂಡ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಇಲ್ಲಿ ಸೀರಿಯಸ್ ಮೀಟಿಂಗ್ ನಡೀತಾ ಇದೆ, ಅಷ್ಟೋ ಗೊತ್ತಾಗ್ತಿಲ್ವಾ ನಿಮ್ಗೆ? ಶಿವಗಾಮಿ, ಹೊಸಬ್ರಲ್ವಾ, ಗೊತ್ತಾಗಿಲ್ಲ ಬಿಡು, ನಾನು ಹೇಳ್ತೀನಿ. ನೀವು ಸುಮ್ನೆ ಇರಿ ಅಶೋಕ್. ಕ್ಯಾಬಿನ್ ಒಳಗಡೆ ಬರ್ಬೇಕಾದ್ರೆ ಪರ್ಮಿಷನ್ ಕೇಳ್ಕೊಂಡ್ ಬರ್ಬೇಕು ಅನ್ನೋದು ಬೇಸಿಕ್ ಕಾಮನ್ ಸೆನ್ಸ್. ಇಷ್ಟು ಗೊತ್ತಾಗಲ್ಲ ಅಂದ್ರೆ ಹೇಗೆ? ಸಾರಿ ಮೇಡಮ್, ಇನ್ಮುಂದೆ ಈ ತಪ್ಪನ್ನ ರಿಪೀಟ್ ಮಾಡಲ್ಲ. ನಿನ್ನನ್ನ ಬರಿಗೈಯಲ್ಲಿ ನಡುಬೀದಿಲಿ ನಿಲ್ಲಿಸ್ತೀನಿ. ಉಳ್ಕೊಳ್ಳೋದಕ್ಕೆ ಜಾಗ, ಉಟ್ಕೊಳ್ಳೋದಕ್ಕೆ ಬಟ್ಟೆ ಏನು ಇಲ್ದಿದ್ದಾಗ ಮಾಡ್ತೀನಿ ಅಂತ ಹೇಳಿ ಅರ್ಧ ಗಂಟೆಲಿ ಅವಳು ಹೇಳಿದ್ದೀನೆಲ್ಲ ಮಾಡಿ ತೋರಿಸ್ಬಿಟ್ಲಲ್ಲ. ಎಂಥ ಸೋಲು! ಇದಕ್ಕಿಂತ ನನ್ನನ್ನು ಕೊಲೆ ಮಾಡಿದರೆ ಚೆನ್ನಾಗಿರ್ತಿತ್ತು. ನನ್ನ ಪ್ರಾಣ ತೆಗೆದು ನನ್ನ ಹೆಣನ ಬೀದಿಲಿ ಬಿಸಾಕ್ಬೋದಾಗಿತ್ತು. ಈ ಅವಮಾನನ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ತಡ್ಕೊಳಕ್ಕೂ ಆಗ್ತಾ ಇಲ್ಲ.
ಅಸಹಾಯಕತೆಯಿಂದ ಮನ್ಸು ವಿಲವಿಲ ಅಂತ ನರಳುತ್ತಾ ಇದೆ. ಕೈ ಕಾಲ್ ಕಟ್ ಹಾಕಿ ಕತ್ಲೆ ಕೋಣೆಲಿ ಬಿಸಾಕ್ದಂಗ ಅನ್ನಿಸ್ತಾ ಇದೆ. ವೈನಿಯವ್ರ, ರೇಡ್ ಮಾಡಿರೋ ಇಡಿ ಆಫೀಸರ್ಗೆ ಲಂಚ ಕೊಟ್ರೆ ತಗೊಂಡಿಲ್ರಿ. ನಾವು ಲಂಚ ಕೊಡಕ್ಕೆ ಹೋಗಿವಿ ಅಂತೇಳಿ ಒಂದು ಎಕ್ಸ್ಟ್ರಾ ಕೇಸ್ ಹಾಕ್ಬಿಟ್ಟಾರ್ರಿ. ಶಾಂಭವಿ ಎಜುಕೇಷನ್ ಟ್ರಸ್ಟ್ನಾಗ ಫ್ರೀಯಾಗಿ ಎಜುಕೇಷನ್ ಮಾಡಿದ್ನಂತ್ರಿ. ಅದಕ್ಕೆ ಶಿವಗಾಮಿಗೆ ಅಷ್ಟೊಂದು ನಿಯತ್ತಾಗದನ್ರಿ. ನಾವು ಅಂಥವ್ರನ್ನ ಬೆಳೆಸ್ಬೇಕಿತ್ತು. ನಾವು ಮಾಡೋ ಕೆಲಸಕ್ಕೆ ನಮ್ಮ ಜೊತೆ ಇರೋರೆಲ್ಲ ಕದೀಮ್ರು, ಕೊಲೆಗಾರರು, ಕಳ್ಳರು. ಒಳ್ಳೆಯವ್ರ ಸಹವಾಸ ಮಾಡೋದಂದ್ರೆ ನಮಗೆ ಅಲರ್ಜಿ ಅಲ್ಲನು? ಅಕ್ಕ ಚೇರ್ ತಂದ್ಕೊಡ್ಲಾ ಅಕ್ಕ? ಚಿನ್ನಿ, ಚೇರ್ ಇದ್ರಲ್ಲ ತಂದಿಡೋದು. ಅಲ್ಲೊಂದು ಸ್ಟೀಲಿನ ಡಬ್ಬೆ ಐತೆ, ಅದನ್ನ ತಂದಿಡೋ, ಅದ್ರ ಮೇಲೆ ಕೂತ್ಕೊಳ್ಳಿ. ನೆಲದ ಮೇಲೆ ಕೂರೋದು, ನೆಲದ ಮೇಲೆ ಮಲ್ಕೊಳ್ಳೋದನ್ನ ಇದನ್ನೆಲ್ಲ ನಾನು ಅನುಭವಿಸ್ಬೇಕು. ಇದನ್ನ ಅನುಭವಿಸ್ದಾಗ್ಲೇನೆ ಅವಳ ಮೇಲೆ ವೈರತ್ವ ಹೆಚ್ಚಾಗೋದು, ಸೇಡ್ ತೀರಿಸ್ಕೊಳ್ಬೇಕು ಅನ್ನೋ ಛಲ ಹುಟ್ಟೋದು. ಅಲ್ಲ ಅಕ್ಕ, ಇವಾಗ ಖರ್ಚಿಗೆ ಏನ್ ಮಾಡೋದು? ವೈನಿಯವ್ರ, ನಿಮ್ಮ ಒಡವಿ ಕಾರ್ನ ಆ ಡ್ರೈವರ್ ಕೈ ಕೊಟ್ಟಿದ್ರಲ್ಲ, ಅದ್ರಾಗ ಯಾವ್ದಾರ ಒಂದು ಒಡವಿನ ಅಡ ಇಟ್ಟು ಆ ರೊಕ್ಕನ ತಂದು ಕೊಡಕ್ಕೆ ಹೇಳ್ರಲ್ಲ. ತಗೋರಿ, ಇದು ಬೇಸಿಕ್ ಸೆಟ್ಟು. ಸಿಮ್ ಕಾರ್ಡು ನಮ್ಮ ದೋಸ್ತಿನ ಹೆಸರಿನಾಗ ಐತ್ರಿ. ನೀವು ಫೋನ್ ಮಾಡಿದ್ರು ಯಾರಿಗೂ ಡೌಟ್ ಬರಾಗಿಲ್ಲ, ಮಾಡ್ರಿ. Calling is switched off right now. Try later. ಮೊಬೈಲು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನೋನಿಯವ್ರ, ಅವ ನಿಮ್ಮ ಒಡವಿ ಕಾರ್ನೆಲ್ಲ ತಗೊಂಡು ಎಸ್ಕೇಪ್ ಆಗಿಬಿಟ್ಟಿನ್ರೆ. ರೀ ಬಿಟ್ಟು ಅನ್ರಿ, ಬಾಯಲ್ಲಿ ಒಳ್ಳೆ ಮತ್ತೆ ಬರಲ್ಲ ಅಲ್ವಾ ನಿಮ್ಗೆ? ಅದೇನೋ ಅಂತಾರಲ್ಲ, ಎದ್ದಂಗೆ ಹೇಳಿದ್ರ ಎದ್ದು ಬಂದು ಎದಿಗೆ ಹೋದ್ರಂತ. ನಿಮ್ಮಿಬ್ಬರಿಗೂ ಸತ್ಯ ಏನಂತ ಹೇಳಿದ್ರೆ ಮೈ ಮೇಲೆ ಬೆಂಕಿ ಬಿದ್ದಂಗೆ ಆಕೈತಲ್ಲ.